ಕೇಳುಗರೆ, ನಿಮಗೆಲ್ಲರಿಗೂ ಸಸ್ನೇಹ ನಮಸ್ಕಾರಗಳು. 2024ರ ಮಾಲಿಕೆ 5ರ ಕೊನೆಗೆ ಬಂದಿದ್ದೇವೆ. ನಾವು ಪರಿಚಯ ಲೋಕದಾರಿಯಲ್ಲಿ ಈ ಕನ್ನಡ ಪುಸ್ತಕ ಪರಿಚಯ ಪಾಡ್ಕ್ಯಾಸ್ಟ್ ವಿಮರ್ಶೆ ವಿಶ್ಲೇಷಣೆಗಳ ವಾಚನ ಮಾಲಿಕೆಯನ್ನು ಗಣೇಶಯ್ಯನವರ ರಕ್ತಸಿಕ್ತ ರತ್ನ ಎಂಬ ಕಾದಂಬರಿಯ ಪರಿಚಯದೊಂದಿಗೆ ಜುಲೈ 2020ರಲ್ಲಿ ಶುರು ಮಾಡಿದ್ದೆವು. ಇಲ್ಲಿಯವರೆಗೂ ಸರಿಸುಮಾರು 225ಕ್ಕೂ ಹೆಚ್ಚು ಪುಸ್ತಕಗಳ ಪರಿಚಯವಾಗಿದೆ. ಈ ವರ್ಷದ ಅಂದರೆ 5ನೇ ವಾಚನ ಮಾಲಿಕೆಯಲ್ಲಿ ವಿಶೇಷವಾಗಿ ಸುಮಾರು 10ಕ್ಕೂ ಹೆಚ್ಚು ಸರಣಿ ಕಾದಂಬರಿಗಳ ಪರಿಚಯವೂ ಆಗಿದೆ. ಈ ಮಾಲಿಕೆಯಲ್ಲಿ ಅನುವಾದಿತ ಕಾದಂಬರಿ ಸರಣಿ, ಐತಿಹಾಸಿಕ ಹಾಗೂ ಸಾಮಾಜಿಕ ಕಾದಂಬರಿ ಸರಣಿಗಳನ್ನು ಪರಿಚಯಿಸಿದ್ದೆವು. ನಮ್ಮ ಈ ದೀರ್ಘ ಓಟದ ಬೆನ್ನೆಲುಬಾಗಿ ನಿಂತವರು, ವಿಶ್ಲೇಷಣೆಗಳನ್ನು ಒಳಗೊಂಡಂತಹ ಅಮೂಲ್ಯ ಅಭಿಪ್ರಾಯ ಬರಹಗಳನ್ನು ಬರೆದು ನಮ್ಮೊಂದಿಗೆ ಕೈಜೋಡಿಸಿದ ರಮೇಶ್ ಥಳಿ, ಸುಶಾಂತ್ ಕುರಂದವಾಡ, ಯೋಗೀಶ್ ಜಮದಗ್ನಿ, ರಾಜು ಹಗ್ಗದ, ವೀಣಾ ಹೆಗಡೆ, ಸಿಂಧು ಜಗನ್ನಾಥ್, ಎಸ್ ನಾಗಭೂಷಣ ಶರ್ಮಾ ಹೂವಿನಹಳ್ಳಿ, ಸಂಜಯ್ ಮಂಜುನಾಥ, ಸರೋಜಾ ಗಡದ್ ಹಾಗೂ ಇತರ ಪುಸ್ತಕ ಪ್ರೇಮಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಅಭಿಪ್ರಾಯಗಳನ್ನು ಅರ್ಥವತ್ತಾಗಿ ಕೇಳುಗರಿಗೆ ರುಚಿಸುವ ಹಾಗೆ ತಮ್ಮ ದೈನಂದಿನ ಕೆಲಸಗಳ ಒತ್ತಡಗಳ ಮಧ್ಯೆಯೂ ಓದಿ ಸಮಯಕ್ಕೆ ಸರಿಯಾಗಿ ಕೊಟ್ಟಂತಹ ಓದುಗರಾದ ದೀಪು ಸುರೇಂದ್ರನಾಥ, ರಮೇಶ್ ಥಳಿ, ಶಿಲ್ಪಾ ಮಲ್ಲೇಶ್, ಉಷಾ ಕೆಎಸ್, ಶ್ರೀಲಕ್ಷ್ಮಿ ವಿನೋದ್, ಪಲ್ಲವಿ ಎಂಆರ್, ಆರ್ ಪಿ ರಘೋತ್ತಮ, ಕೆಎಸ್ ಜಗನ್ನಾಥ, ಶ್ರುತಿ ಜೋಯಸ್, ಸತೀಶ್ ನರಸಿಂಹ ಹಾಗೂ ಸಿಂಧು ಜಗನ್ನಾಥ್ ರವರಿಗೂ ನಮ್ಮ ತಂಡದಿಂದ ವಂದನೆಗಳು. ಪರಿಚಯ ಲೋಕದ ತಂಡಕ್ಕೆ ಖುಷಿ ಕೊಟ್ಟಂತಹ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ನಾನು ಕೇಳಿದ ಪುಸ್ತಕ ಪರಿಚಯಗಳಲ್ಲಿ ನಿಮ್ಮ ಪುಸ್ತಕ ಪರಿಚಯದ ರೀತಿ ಬಹಳ ಚೆನ್ನಾಗಿ ಮೂಡಿಬರುತ್ತಿದೆ. ಕೊರಟೆ ಶ್ರೀನಿವಾಸರಾಯರ ಐತಿಹಾಸಿಕ ಕಾದಂಬರಿಗಳ ಬಗ್ಗೆ ಪಾಡ್ಕ್ಯಾಸ್ಟ್ನಲ್ಲಿ ಕೇಳಿದಾಗಲಿಂದಲೂ ನನಗೆ ಆ ಎಲ್ಲ ಪುಸ್ತಕಗಳನ್ನು ಕೊಂಡು ಓದಬೇಕೆಂದು ಅನಿಸುತ್ತಿದೆ. ಎಲ್ಲಿ ನೋಡಿದರೂ ಆ ಪುಸ್ತಕಗಳೇ ಇಲ್ಲ. ದಯಮಾಡಿ ನನಗೆ ಆ ಪುಸ್ತಕಗಳನ್ನು ಕೊಂಡು ಓದಲು PDF ರೂಪದಲ್ಲಾದರೂ ಸರಿ ಸಹಕರಿಸುತ್ತೀರಾ? ಅವುಗಳು ಸಿಗುವ ಪುಸ್ತಕದ ಅಂಗಡಿ ಅಥವಾ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸಿದರೂ ನಾನು ನಿಮಗೆ ಚಿರಋಣಿ. ಹೀಗೆಂದು ಬರೆದವರು ರಜನಿಕಾಂತ್ TS, ಮೈಂಡ್ ಫಾರ್ಮ್ ಟೆಕ್, ಬೆಂಗಳೂರು. ನಮಸ್ತೆ ಮೇಡಮ್, ನಾನು ಇತ್ತೀಚೆಗೆ ಕನ್ನಡ ಪುಸ್ತಕಗಳನ್ನು ಓದಲು ಶುರು ಮಾಡಿದ್ದೇನೆ. ಇತ್ತೀಚೆಗೆ ಗೂಗಲ್ ಪಾಡ್ಕ್ಯಾಸ್ಟ್ನಲ್ಲಿ ಏನೋ ಒಂದು ಸಂಭಾಷಣೆಯನ್ನು ಹುಡುಕುವಾಗ ನಿಮ್ಮ ಚಾನೆಲ್ ಸಿಕ್ಕಿತು. ಅದು ಸಿಕ್ಕಿದ್ದು ನನಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಷ್ಟೇ ಖುಷಿಯಾಯಿತು. ಏಕೆಂದರೆ ಕನ್ನಡದಲ್ಲಿ ನೀವು ಯಾರನ್ನಾದರೂ ಸಹ ಕೇಳಿ, ಪ್ರಮುಖ ಲೇಖಕರನ್ನು ಹೊರತುಪಡಿಸಿದರೆ ಉಳಿದವರ ಪುಸ್ತಕದ ಬಗ್ಗೆ ಮಾಹಿತಿ ಸಿಗುವುದು ತುಂಬಾ ಕಠಿಣ. ಹೀಗಿರುವಾಗ ಹಳೆಯ ಮತ್ತು ಹೊಸ ಲೇಖಕರ ಪುಸ್ತಕಗಳನ್ನು ಹುಡುಕುವುದು ಅಸಾಧ್ಯ. ಅಂತಹ ಸಮಯದಲ್ಲಿ ನಿಮ್ಮ ಈ ಒಳ್ಳೆಯ ಕೆಲಸದಿಂದ ಸಾಕಷ್ಟು ಜನ ಕನ್ನಡದ ಹಳೆಯ ಮತ್ತು ಹೊಸ ಪುಸ್ತಕಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದಾರೆ ಹಾಗೂ ಅದನ್ನು ಖರೀದಿಸಿ ಓದುತ್ತಿದ್ದಾರೆ ಎಂಬುದು ಒಂದು ಖುಷಿಯ ಸಂಗತಿ. ಇಂಗ್ಲಿಷ್ನಲ್ಲಿ ಹೊಸ ಪುಸ್ತಕಗಳನ್ನು ಹುಡುಕುವುದು ತುಂಬಾ ಸುಲಭ, ಆದರೆ ಕನ್ನಡದಲ್ಲಿ ಅದು ತುಂಬಾ ಕಷ್ಟ. ಅಂತಹ ಕಠಿಣ ಹಾದಿಯನ್ನು ನೀವು ಸುಗಮಗೊಳಿಸುವಲ್ಲಿ ನಿರತರಾಗಿದ್ದೀರಿ. ನಿಮ್ಮ ಪರಿಶ್ರಮಕ್ಕೆ ನನ್ನ ಅಭಿನಂದನೆಗಳು. ನಿಮ್ಮ ಈ ಕೆಲಸವನ್ನು ನಿಲ್ಲಿಸಬೇಡಿ, ಮುಂದುವರಿಸಿ. ಶುಭವಾಗಲಿ. ಹೀಗೆಂದು ಪ್ರೋತ್ಸಾಹದೊಂದಿಗೆ ಶುಭ ಕೋರೈಸಿ ಪತ್ರ ಬರೆದವರು ಪ್ರಮೋದ್. ಇಂತಹ ಪತ್ರಗಳು ನಮ್ಮ ತಂಡಕ್ಕೆ ಅಗಾಧವಾದ ಸ್ಫೂರ್ತಿಯನ್ನು ನೀಡಿದೆ. ನಮ್ಮ ಹಣಕಾಸಿನ ಬೆನ್ನೆಲುಬು. ಈ ಕನ್ನಡ ಪುಸ್ತಕ ಪರಿಚಯ ಪಾಡ್ಕ್ಯಾಸ್ಟ್ಗೆ ತಗಲುವ ಖರ್ಚನ್ನು ವಹಿಸಿಕೊಂಡಿರುವಂತಹ ಪ್ರಥಮ ಸೃಷ್ಟಿಗೆ ನಮ್ಮ ವಂದನೆಗಳು. ಪ್ರಥಮ ಸೃಷ್ಟಿಯು GI ಟ್ಯಾಗ್ ಅಂದರೆ ಜೋಗ್ರಫಿಕಲ್ ಇಂಡಿಕೇಶನ್ ಪಡೆದಂತಹ ಕೆಲವು ಭಾರತದ ವಸ್ತುಗಳು, ಉದಾಹರಣೆಗೆ ಚನ್ನಪಟ್ಟಣ ಗೊಂಬೆಗಳು, ಮೈಸೂರು ಗಂಜೀಫಾ ಹ್ಯಾಂಡ್ ಪೇಂಟಿಂಗ್ಗಳು, ಸಂಡೂರ್ ಲಂಬಾಣಿ ಮಿರರ್ ವರ್ಕ್ಸ್ಗಳು, ಉಡುಪಿ ಸೀರೆಗಳು, ಇತರೆ ವಸ್ತುಗಳನ್ನು ಸರ್ಟಿಫಿಕೇಟ್ ಪಡೆದಂತಹ ಕಲೆಗಾರರಿಂದಲೇ ನೇರವಾಗಿ ಖರೀದಿಸಿ ಗ್ರಾಹಕರಿಗೆ ಕಡಿಮೆಯ ಬೆಲೆಯಲ್ಲಿ ತಲುಪಿಸುತ್ತದೆ. ಈ ಸೋಷಿಯಲ್ ಎಂಟರ್ಪ್ರೈಸ್ ಪ್ರಥಮ ಸೃಷ್ಟಿಯನ್ನು ಭೇಟಿ ಕೊಡಲು ಸಂಪರ್ಕಿಸಿ 9945694437 ಅಥವಾ www.prathamaSrishti.com. ಕನ್ನಡ ಪುಸ್ತಕ ಪರಿಚಯ ಪಾಡ್ಕ್ಯಾಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕಾಗಿ ಕಾತುರದಿಂದ ಕಾಯುತ್ತಿರುತ್ತೇವೆ. ನೀವು ಕೇಳಿ, ಇತರರಿಗೂ ಕೇಳಿಸಿ. ಬರುವ ವರ್ಷ ಮತ್ತೊಂದು ವಿಶೇಷ ಪರಿಚಯಗಳ ಬುತ್ತಿಯನ್ನು ಹೊತ್ತು ತರುತ್ತೇವೆ. ಮತ್ತೆ ಸಿಗುವ. ಧನ್ಯವಾದಗಳು.